ಎಸ್, ನಮ್ಮ ಡ್ರೋನ್ ಪ್ರತಾಪ್ ಅವರು ಅಂತೂ ಇಂತೂ ಮನೆಯಿಂದ ಹೊರಗಡೆ ಹೋಗುವಂಥ ಕಾಲ ಬಂತು ಅಂತ ತುಂಬ ಜನ ಮಾತಾಡ್ಕೋತಾ ಇರ್ತಾರೆ ಸ್ವಾಮಿ. ನನಗೆ ಗೊತ್ತಿದೆ, ಯಾಕೆ ಅಂದರೆ ಎಲಿಮಿನೇಷನ್ ಪ್ರಕ್ರಿಯೆ ನಡೀತು, ನಿಮಗೆಲ್ಲರೂ ಕೂಡ ಗೊತ್ತಿದೆ. ಬರೋಬ್ಬರಿ 4 ಓಟುಗಳು ನಮ್ಮ ಪ್ರತಾಪ್ ಅವರಿಗೆ ಬರುತ್ತೆ. ಹೊರಗಡೆ ಹೋಗಲೇಬೇಕು, ಇವರು ಪಿನಾಲೆಗೆ ಇರಬಾರ್ದು ಅಂತ ಆ್ಯಕ್ಚುಲಿ 4 ಜನ. ಇನ್ನು ಬಾಕಿಯವ್ರು ಇನ್ನೊಬ್ಬರಿಗೆ 3 ಬರ್ತವೆ, ಇನ್ನು ಉಳಿದವ್ರಿಗೆ ಅಂತವ್ರು ಎಲ್ರಿಗೂ ಕೂಡ 2 ಓಟ್ ಬರುತ್ತೆ. ಇವಾಗ ಆ್ಯಕ್ಚುಲಿ ಆ ಓಟನ್ನು ನೋಡಿ ತುಂಬ ಜನ ರೀತಿ ಅಂದ್ಕೊಬಿಟ್ಟಿರ್ತೀರ, ಪ್ರತಾಪ್ ಕತೆ ಮುಗೀತು ಬಿಡುಗರು ಅಂತ. ಸ್ವಾಮಿ, ಬದುಕು ಬಿಗ್ ಬಾಸು ಅನ್ನೋದು ಯಾವಾಗ ಎಲ್ಲಿ ಯಾಕೆ ಬೇಕಾದರೂ ಟರ್ನ್ ಆಗ್ಬೋದು ಸ್ವಾಮಿ. ಅಂದಾಗೆ ನಿಮ್ಗೆಲ್ರೂ ಕೂಡ ಗೊತ್ತಿದೆ, ಮನೆ ಒಳಗಡೆ ಇರತಕ್ಕಂಥವ್ರು ಮಾತ್ರ ಪ್ರತಾಪ್ಗೆ ಓಟ್ ಹಾಕ್ಬೋದು, ಅವನನ್ನು ಹೊರಗಡೆ ಕಳಿಸ್ಬೇಕು ಅಂತ ಅನ್ಕೋಬೋದು. ಆದರೆ ಹೊರಗಡೆ ಸ್ವಾಮಿ ಜಾಸ್ತಿ ಓಟು ಬರ್ತಕ್ಕಂಥದ್ದೇ ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ. ಡ್ರೋನ್ ಪ್ರತಾಪ್ ಅವರಿಗೆ ಅಭಿಮಾನಿಗಳ ಬಳಗ ಯಾವ ರೀತಿ ಹೊರಗಡೆ ಕ್ರಿಯೇಟ್ ಆಗಿದೆ ಅಂದರೆ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಎಸ್, ಆ ಮಟ್ಟಿಗೆ ಅಭಿಮಾನಿಗಳು ಇವತ್ತು ಡ್ರೋನ್ ಪ್ರತಾಪ್ ಅವ್ರಿಗೆ ಇದ್ದಾರೆ. ಅವರನ್ನು ಪ್ರೀತಿಸುವಂಥವರು ಬಹಳ ಜನ ಇದ್ದಾರೆ ಸ್ವಾಮಿ. ಆ್ಯಕ್ಚುಲಿ ಅವರು ಓಟ್ ಹಾಕಿನೇ ಒಳಗಡೆ ಉಳಿಸ್ಕೋತಾರೆ. ವಿಚಿತ್ರ ಅಂದರೆ ಹೊರಗಡೆನೂ ಓಟ್ ಹಾಕ್ತಾರೆ, ಆದರೆ ಬಿಗ್ ಬಾಸ್ ಇದ್ದಾರಲ್ವಾ, ಅವರು ಪಿನಾಲೆ ಕಳಿಸ್ಬೇಕು, ಅದು ಅವರ ಜವಾಬ್ದಾರಿ. ಅವರು ಈ ಮೊದಲೇ ಮಾಡಿದ್ರಲ್ಲ ಆ ರೀತಿ ಮತ್ತೇನಾದ್ರೂ ಟಾರ್ಗೆಟ್ ಮಾಡಿ ಪಿನಾಲೆ ಕಳಿಸಿಲ್ಲ ಅಂದರೆ ನಿಜವಾಗಲೇ ಮುಂದಿನ ನೆಕ್ಸ್ಟು ಬಿಗ್ ಬಾಸ್ಗಳನ್ನು ಯಾರೂ ನೋಡಲ್ಲ ಜನ. ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿಬಿಡ್ತಾರೆ ಅಂದರೆ ಏನಕ್ಕೆ ನೋಡ್ಬೇಕ್ರಿ ಬಿಗ್ ಬಾಸನ್ನು ಅಂತ ಯಾರು ನೋಡ್ದೆ ಹೋಗ್ಬಿಡ್ತಾರೆ. ಬಿಗ್ ಬಾಸು ಆ್ಯಕ್ಚುಲಿ ಈಗಾಗಲೇ ಬೇಜಾನ್ ಜನ ಏನಂತಾರೆ, ಸಿಕ್ಕಾಬಿಟ್ಟೆ ಬೇಸರ ಮಾಡಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ, ಉಗಿದಿದ್ದಾರೆ, ಪ್ರತಾಪ್ ಕೀರ್ತಿ ಮಾಡಿಬಿಟ್ಟಿದ್ದಾರೆ ಅಂತ. ಅದನ್ನು ಸರಿ ಮಾಡ್ಕೊಳ್ತಾರೆ ಬಿಗ್ ಬಾಸ್ ಅನ್ನೋದು ಎಲ್ಲರ ಅನಿಸಿಕೆ ಆಗಿದೆ. ಮಾಡಿಕೊಳ್ಳೇಬೇಕು ಗುರು. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ.